ಹೇಳ್ತಾರ, ಅವನ್ನೆಲ್ಲ ನೀಟಾಗಿ ಮಾಡ್ಬೇಕು. ತಿಳಿಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕು ತಿಳಿಲಿಲ್ಲ ಅಂದ್ರ ಬಂದು ವಾಪಸ್ ಸಾರಿಗೆ ಟೀಚರ್ಗೆ ಕೇಳ್ಬೇಕು. ಕೇಳಿ ಆ ಪಾಯಿಂಟ್ಸ್ ಅನ್ನ ತಿಳ್ಕೊಬೇಕು. ಅಂದ್ರ ಮಾತ್ರ ಏನಾಗ್ತದ, ಕಲಿಕೆ ಯಶಸ್ವಿ ಆಗ್ತದ. ಇನ್ನ ಒಂದೇ ಮಾತು ಏನು, ಸಾಧ್ಯ ಎಂದರೆ ಸಾಧ್ಯ. 3 ಮಾರ್ಕ್ಸ್ ಸರಿಯಾಗಿ ನೆನ್ಪಿಟ್ಕೋಬೇಕ. ಒಂದೇ ಮಾತು ಏನ್ ಹೇಳ್ರಿ, ಸಾಧ್ಯ ಎಂದರೆ ಸಾಧ್ಯ. ನೀವೆಲ್ಲರೂ ಸಾಧ್ಯದ ನನಗೂ ಸಾಧ್ಯದ ಅಂದ್ಕೊಂಡು ಮಾಡಕತ್ತಿದ್ರಿ ಅಂತಂದ್ರ ಖಂಡಿತವಾಗ್ಲು ನಿಮ್ದು ಹೆಸರ ಫೋಟೋ ಮುಂದಿನ ವರ್ಷ 2025 ಮಾರ್ಚಿಕ ಪೇಪರ್ನೊಳಗ ಬರ್ತದ. ಎರಡನೇ ಮಾತು ಏನು, ಸತತ ಪ್ರಯತ್ನವನ್ನ ಮಾಡುವುದು. ಎಂತ ಸಂದರ್ಭ ಬರಲಿ ಪ್ರಯತ್ನ ಮಾಡುವುದನ್ನ ನಿಲ್ಲಿಸಬಾರದು. ಮೂರನೇ ಮಾತು, ಧನಾತ್ಮಕ ಚಿಂತನೆಯನ್ನ ಮಾಡುವುದು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಹೇಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು? ಮನಸ್ಸಿನಲ್ಲೂ ಕೂಡ ಕೆಟ್ಟದಲ್ಲಿ ಯೋಚನೆ ಮಾಡಬಾರ್ದು. ಕೆಲವರಿಗೆ ಇರ್ತದ್ರಿ, ಮನುಷ್ಯನ ಮನಸ್ಸಿನಲ್ಲಿ 2 ಮನಸ್ಸು ಇರ್ತದ. ಒಂದು ಒಳ್ಳೆ ಮನಸ್ಸು ಹೇಳ್ತಿರ್ತದ, ಏನಂತ, ಶಾಲೆನ ತಪ್ಪಿಸ್ಬೇಡ, ದಿನಾಲು ಸರಿಯಾಗಿ ಶಾಲೆಗೆ ಹೋಗು, ಗುರುಗಳೇ ಹೇಳಿದ್ದನ್ನ ಸರಿಯಾಗಿ ಮಾಡು ಅಂತ ಹೇಳ್ತಿರ್ತದ. ಇನ್ನೊಂದು ಮನಸ್ಸು ಹೇಳ್ತಿರ್ತದ, ಏನಂತ, ಅಲ್ಲೇ ಬಸ್ ಸ್ಟ್ಯಾಂಡ್ ಒಳಗ ಅಲ್ಲೆಲ್ಲರೇ ಕುತ್ಕೊಂಡು ಬಂದು ಕಳೆದು ಎಲ್ಲರೂ ಶಾಲೆ ಬಿಟ್ಟ ನಂತರ ಅವ್ರ ಜೊತೆ ಮನೆಗೆ ಹೋಗ್ತಿರ್ತಾರೆ. ನೋಡಿರಿ ನೀವು ಅಂತ ವಿದ್ಯಾರ್ಥಿಗಳನ್ನ ನೋಡಿರಲ್ಲ, ಶಾಲೆಗೆ ಬರಂಗೇ ಇಲ್ಲ ಅವ್ರು. ದಾರಿ ಒಳಗನ ಅಲ್ಲೆಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಮತ್ತ ಮನೆಗೆ ಶಾಲೆ ಬಿಡು ಟೈಮ್ ಅಂತ ಹೋಗ್ತಾರ. ಅವ್ರ ತಂದೆ ತಾಯಿಗಳು ಏನ್ ತಿಳ್ಕೊತಾರ ನೋಡ್ರಿ, ಎಸ್ ನನ್ನ ಮಗ ಶಾಲೆಗೆ ಹೋಗಿ ಬಂದಾನ ಅಂತ ತಿಳ್ಕೊತಾರ. ಬಹುಶಃ ನಮ್ಮ ಎಮೆ ಪಟ್ಟಣ ಶಾಲೆಯಲ್ಲಿ ಯಾರೋ ಅಂತ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ. ಭಾವಿಸ್ಲಿ ಸರ್, ಏನ್ ಬೇಕಾದ್ರೆ ವೆರಿ ಗುಡ್. ಹೌದಾ? ಏನ್ ಮಾಡ್ಬೇಕು? ಧನಾತ್ಮಕ ಚಿಂತನೆಯನ್ನ ಮಾಡ್ಬೇಕು. ಮನಸ್ಸಿನಲ್ಲಿ ತಪ್ಪಿನೂ ಕೂಡ ನಾನು ಫೇಲ್ ಆತಂದ್ರೆ ಹೆಂಗ, ಇನ್ನ 10th ಬಂದಾನ, ಅಡ್ಮಿಷನ್ ಮಾಡ್ಯಾನ, 1 ತಿಂಗಳಾಗ್ಯದ, ತಲೆ ಒಳಗ ಒಂದ್ ಕಡೆ ಒಂದು ಮನಸ್ಸು ಏನ್ ಹೇಳಕತ್ತೈತಿ, ನಾವು ಫೇಲ್ ಆತಂದ್ರೆ ಪ್ರಯೋಜನ ಇಲ್ಲ. ಹಾಗೆ ಮನಸ್ಸಿನಲ್ಲೂ ಕೂಡ ಏನ್ ಮಾಡಬಾರ್ದು, ಕೆಟ್ಟದ್ದನ್ನು ಆಲೋಚನೆ ಮಾಡಬಾರದು. ಒಂದು ಸಣ್ಣ ದೃಷ್ಟಾಂತ ಹೇಳ್ತಾರೆ. ಮನಸ್ಸಿನಲ್ಲಿ ಆತರ ಯೋಚನೆ ಮಾಡಿದ್ರೆ ಏನಾಗ್ತದ ನೋಡಿ. ಒಬ್ಬ ಅಜ್ಜಿ ಇದ್ದಂತ 104 ವಯಸ್ಸಾಗೀಗ ಅಜ್ಜಿ. ಎಷ್ಟು ವಯಸ್ಸ? ಅಜ್ಜಿ ನೋಡಿರಿ ನೀವೆಲ್ಲರೂ. ಕೈಯಲ್ಲಿ ಕೋಲ್ ಹಿಡ್ಕೊಂಡಿದ್ದು, ಮುಖ ಎಲ್ಲ ಸುಂಕುಗಟ್ಟಿತ್ತು, ಚರ್ಮ ಎಲ್ಲ ಮುದುಡೆ ಆಗಿತ್ತು. ಅಜ್ಜಿ ಕೋಲ್ ಹಿಡ್ಕೊಂಡ ಊರೊಳಗ ಹೊಂಟಿದ್ದು. ಹೋಗೋ ಸಂದರ್ಭದೊಳಗ ನಿಮ್ಮಂತ ಹುಡುಗರು ಕಟ್ಟಿ ಮೇಲೆ ಕೂತಿದ್ದು ಅಜ್ಜಿಗೆ ಕೀಟಳೆ ಮಾಡ್ಲಿಕ್ಕತ್ತಿದ್ರು, ಕಾಡಿಸ್ಲಿಕ್ಕತ್ತಿದ್ರು. ಏನಂತ, ಅಜ್ಜಿ ಬೆನ್ನು ಬಾಗಿದ ಬೆನ್ನು, ಕೈಯಲ್ಲಿ ಕೋಲು, ಮುಖ ಎಲ್ಲ ಸುಕ್ಕುಗಟ್ಟದ ಅಂತೇಳಿ ಮಕ್ಕಳೆಲ್ಲ ಅವರಿಗೆ ಕೀಟಳೆ ಮಾಡ್ತಿದ್ರು, ಕಾಡಿಸ್ತಾ ಇದ್ರು. ಅವಾಗ ಅಜ್ಜಿ ಅವ್ರಿಗೆಲ್ಲ ಏನ್ ಮಾಡ್ತಾ ಇತ್ತು, ಬೈತಾ ಇತ್ತು. ಅದೇ ಸಂದರ್ಭದೊಳಗ ಒಬ್ರು ಸ್ವಾಮೀಜಿ ಅದೇ ರೋಡ್ ಕೊಟ್ಟ ಹೊರಟಿದ್ರು. ಅವ್ರಿಗೆ ಕೇಳಿದ್ರು ದಾರಿ ಒಳಗೆ, ಯಾಕ ಅಜ್ಜಿ ಏನ್ ಮಾಡಕತ್ತಿ, ಭಯಕತ್ತಿಲ್ಲ ಮಕ್ಕಳಿಗೆಲ್ಲ ಯಾಕ ಅಂತ. ಅಜ್ಜಿ ಏನ್ ಹೇಳಿದ್ಲು, ನೋಡ್ರಿ ಗುರುಗಳೇ, ಇವರೆಲ್ಲ ನನಗ ದಿವಸ, ಇದು ಒಂದ ದಿವಸ ಅಲ್ಲ, ನಾ ಇಲ್ಲಿ ದಾರಿ ಒಳಗೆ ಹಾದು ಹೊರಟಿರ್ತೀನಿ, ನನಗೆಲ್ಲ ದಿನಾಲು ಇವರೆಲ್ಲ ಏನ್ ಮಾಡ್ತಾರ, ಹಾಸ್ಯ ಮಾಡಿ ನನಗ ಕೀಟಳೆ ಕೊಡ್ತಾರ ಅಂತ ಅಜ್ಜಿ. ಅವ್ರ ಸ್ವಾಮೀಜಿ ಏನಂದ್ರೆ ಗೊತ್ತದೇನ್ರಿ, ಅಜ್ಜಿ ನಾನ್ ನಿನಗ 2 ವರಗಳನ್ನ ಕೊಡ್ತೇನೆ, ನೀನು ಯಾವ್ದಾದ್ರು ಒಂದು ವರವನ್ನ ಪಡ್ಕೋ ಅಂತ ಹೇಳ್ತಾರ. ಏನು, ನಿನಗ ಇವ್ರು ದಿನಾಲು ಕೀಟಳೆ ಕೊಡ್ತಾರಲ್ಲ, ಇವ್ರು ನಿನಗ ಕೀಟಳೆ ಕೊಡಲಾರ್ದಂಗ್ ಮಾಡ್ತೀನಿ, ನಿನಗೇನು ಅನ್ನಂಗಿಲ್ಲ, ಅವ್ರು ಯಾರು ಏನು ಅನ್ನಂಗಿಲ್ಲ, ಹಾಗೆ ಮಾಡ್ಲೋ, ಅಥವಾ ನಿಂದು ಬೆನ್ನ ಬಾಗ್ಯದಲ್ಲ ಪೂರ್ತಿ ಬಾಗಿ ಕೋಲ್ ಹಿಡ್ಕೊಂಡು ಹೊಂಟಿಲ್ಲ, ಅದನ್ನ ಸೀದಾ ಮಾಡ್ತಾನೆ, ಸೀದಾ ಮಾಡ್ಲು ಅಂತ ಕೇಳಿದ್ರು ಅವ್ರು ಸ್ವಾಮೀಜಿ. ಅಜ್ಜಿ ಏನ್ ಬೇಡ್ಕೊಂಡಿರ್ಬೇಕು, ಯಾರು ಊಹೆ ಮಾಡಿ ಹೇಳ್ತೀರ? 1ನೇದ್ ಬೇಡ್ಕೊಂಡಿರ್ಬೋದು, 2ನೇದ್ ಬೇಡ್ಕೊಂಡಿರ್ಬೋದು. 2ನೇದ್ ಬೇಡ್ಕೊಂಡ್ರು ಅಂದ್ರೆ ಬೆನ್ನ ಸೀದಾ ಆದ್ರೆ ಸಮಸ್ಯೆ ಮುಗಿದು ಹೋಗ್ತದ, ಹೌದ್ರಿ? ಆದ್ರ ಅಜ್ಜಿ ಏನ್ ಬೇಡ್ಕೋತ್ ಗೊತ್ತನ್ರಿ, 1ನೇದಂತ ಎಷ್ಟ್ ಜನ ಕೈ ಎತ್ರಿ? 1ನೇದ್ ಬೇಡ್ಕೊಂಡಿರ್ಬೇಕನ್ನೋರು ಇಷ್ಟ ಜನ ಕೈ ಬಿಡ್ರಿ, ಕೈ ಬಿಡ್ರಿ. 2ನೇದಂತನವ್ರು ಎಷ್ಟ್ ಜನ? ವೆರಿ ಗುಡ್, ಕೈ ಬಿಡ್ರಿ. ಆದ್ರ ಅಜ್ಜಿ ಎಷ್ಟು ಬೆರಗಿತ್ತಂದ್ರ 1ನೇದ್ದು ಬೇಡ್ಕೊಲಿಲ್ಲ, 2ನೇದ್ದು ಬೇಡ್ಕೊಲಿಲ್ಲ. ಸ್ವಾಮೀಜಿಗೆ ಏನ್ ಬೇಡ್ಕೊತಂದ್ರ, ನೋಡ್ರಿ ಸ್ವಾಮೀಜಿ, ನೀವು ವರ ಕೊಡೋದು ಕೊಡ್ತೀರಿ, ನನಗೆ ಇಂಥ ವರ ಕೊಡ್ರಿ,
ನನ್ನೂರಿನ ಜನರೆಲ್ಲರ ಬೆನ್ನು ಬಾಗಿದಂತಾಗುವ ವರವನ್ನ ಕೊಡ್ರಿ. ಊರಾಗ ಮಂದಿ ಎಲ್ಲರೂ ಮುದುಕರು ಸಣ್ಣವ್ರು ಎಲ್ಲಾರ್ಗು ಏನಾಗ್ಬೇಕು, ಬೆನ್ನು ಬಾಗಿದಂಗ ಆಗ್ಬೇಕು. ನಾನ್ ನೋಡ್ಬೇಕು ಅವ್ರ ಹೆಂಗ ಕೋಲ್ ಹಿಡ್ಕೊಂಡು ಹೋಗ್ತಾರೆ ನೋಡ್ಬೇಕು ಅಂತ ವರ ಕೊಡ್ರಿ ಅಂತ ಕೇಳ್ತಾರೆ. ಅವ್ರ ಸ್ವಾಮೀಜಿ ಹೇಳಿದ್ರು, ನೋಡಮ್ಮ ನನಗೆ ಒಳ್ಳೇದನ್ನ ನಷ್ಟ ಮಾಡ್ಲಿಕ್ಕೆ ಬರ್ತದ. ಒಂದು, ಅವ್ರು ನಿನಗೆ ತೊಂದರೆ ಕೊಡ್ತಿದ್ರ ಅವ್ರನ್ನ ಬಿಡಿಸ್ತೀನಿ. ಎರಡನೇದು, ನಿಂದು ಸಮಸ್ಯೆ ಇದ್ರ ಸರಿ ಮಾಡ್ತೀನಿ, ಬೆನ್ನು ನೋವು ಸರಿ ಮಾಡ್ತೀನಿ. ನೀನು ಎರಡು ಇರ್ಲಾರ್ದ ಇಡೀ ಊರ್ ಮಂದಿನೆಲ್ಲ ಬೆನ್ನು ಬಾಗಿದಂತೆ ನಾ ಆಶೀರ್ವಾದ ಮಾಡಿದ್ರ ಮುಂದೆ ಏನಾಗ್ಬೋದು ಊಹೆ ಮಾಡ್ರಿ. ನೀವ್ ಯಾರೇ, ನೀವೆಲ್ಲರೂ ಕೋಲ್ ಹಿಡ್ಕೊಂಡು ಬರ್ಬೇಕಾಗ್ತದ ಶಾಲೆಗೆ, ಹೌದಾ? ಎಸ್. ಅದಕ್ಕೆ ಅವ್ರ ಸ್ವಾಮೀಜಿ ಒಳ್ಳೇದನ್ನ ಮಾತ್ರ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಹೋಗ್ಬಿಟ್ರು. ಹೌದಾ? ಈ ದೃಷ್ಟಾಂತದಿಂದ ನಾವು ಏನನ್ನ ತಿಳ್ಕೋಬಹುದು ಅಂತಂದ್ರ, ಯಾವಾಗಲೂ ಮನಸ್ಸಿನಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಕೆಟ್ಟದ್ದು ಆಲೋಚನೆಯನ್ನ ಅಪ್ಪಿತಪ್ಪಿಯೂ ಮಾಡುವಂತಿಲ್ಲ. ನೀವು ವಿದ್ಯಾರ್ಥಿಗಳಾಗಿ ಟೆಸ್ಟ್ ಇಟ್ಟಿರ್ತಾರ, ಎಕ್ಸಾಮ್ ಇಟ್ಟಿರ್ತಾರ, ಹೌದಾ? ಟೆಸ್ಟ್ ಇವತ್ತು ಇಡ್ತೀವಿ ಅಂತಂದ್ರ ಕೆಲವು ಜನ ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗ್ತಾರೆ. ನಿಮ್ಮಲ್ಲಿ ಆಗ್ತಾರಲ್ಲ ಗೊತ್ತಿಲ್ಲ ನನಗೆ. ಪರೀಕ್ಷೆ ಎಂತ ಐತಿ ಅಂತ ಹೇಳ್ತೀವಲ್ಲ, ಅವತ್ತ ನನಗೆ ಆರಾಮಿಲ್ಲ ಸರ್, ನೆಪ ಹೇಳ್ಬಿಡ್ತಾರೆ. ಫೇರ್ ಬುಕ್ ಚೆಕ್ ಮಾಡ್ತೀವಿ, ನಾಳೆ ಎಲ್ಲರೂ ಫೇರ್ ತಗೊಂಡ್ ಬರಿಪ್ಪ, ಎಲ್ಲರೂ ಸಹಿ ಹಾಕಿಸ್ಕೊರಿ ಅಂತ ಹೇಳ್ತೀವ, ಅವತ್ ಕ್ಲಾಸ್ ಚಕ್ಕರ್ ಹೊಡ. ಈ ತರ ಮಾಡಿದರೆ ನಮ್ಮ ಭವಿಷ್ಯ ನಮ್ಮ ಕೈಯೊಳಗೆ ಇರ್ತದ ಏನ್ರಿ? ನಮ್ಮ ಭವಿಷ್ಯ ಯಾರ ಕೈಯೊಳಗಿರ್ತದ? ನಮ್ಮ ಕೈಯೊಳಗೆ ಇರ್ತದ. ಒಬ್ಬ ವಿದ್ಯಾರ್ಥಿ ಒಂದು ಚಿಟ್ಟೆ ಹರಡಕತ್ತಿತ್ತಂತ. ಆ ಚಿಟ್ಟೆಯನ್ನು ಕೈಯೊಳಗೆ ನಿಧಾನಕ್ಕೆ ಹಿಡ್ಕೊಂಡ, ಕೈಯಾಗ ಹಿಡ್ಕೊಂಡು ಹಿಂಗ ಸಪಾಸ ಒಳಗಡೆ ಅದ ಚಿಟ್ಟೆ. ಕೇಳಿದ ಅವ್ರ ಸ್ನೇಹಿತರಿಗೆ, ನೋಡ್ರಿ ಒಳಗಡೆ ಚಿಟ್ಟೆ ಅದಲ್ಲ, ಇದು ಜೀವಂತದನೋ ಸತ್ತದನೋ ಅಂತ ಕೇಳಿದ. ಅವರು ಜೀವಂತದ ಅಂತಂದ್ರು. ಹಿಂಗೆ ಸಪಾಸ ಹಿಡ್ಕೊಂಡದ ಜೀವಂತದ ಅಂತ. ಅದ್ ಹಿಂಗ್ ಹಿಂಗ್ ಮಾಡಿ, ನೋಡ್ರಿ ಎಲ್ಲಿ ಜೀವಂತದ ಅಂತಂದ. ಓ ಹೌದಲ್ಲ. ಮತ್ತ ಚಿಟ್ಟೆ ಬಂತು, ನಿಧಾನವಾಗಿ ಹಿಡ್ಕೊಂಡ, ಅದ ಸತ್ತದ ಅಂತಂದ್ರ. ಸತ್ತದನ್ನ ನಿಧಾನಕ ಕೈ ಬಿಟ್ಟ, ಹಾರಿ ಹೋಗ್ಬಿಟ್ಟ. ನೋಡ್ರಿ ಎಲ್ಲಿ ಸತ್ತದ ಅಂತಂದ. ಇದ್ರ ಅರ್ಥ ಏನು ಅಂತಂದ್ರ, ನಿಮ್ಮ ಭವಿಷ್ಯವನ್ನ ಉಜ್ವಲ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ಆದ್ರೆ ಮಾರ್ಗದರ್ಶನ ಯಾರು ಮಾಡೋರು? ನಿಮ್ಮ ಗುರುಗಳು ಮಾರ್ಗದರ್ಶನ ಮಾಡಿ, ನಿನಗ ಸರಿಯಾದ ದಾರಿ ಇದಪ್ಪ, ಈ ದಾರಿ ಒಳಗೆ ಹೋಗ್ರಿ ಅಂತ ಅವ್ರು ಹೇಳ್ತಾರೆ ನಿಮಗ. ನೀವೇನ್ ಮಾಡ್ಬೇಕು? ಅವರ ಮಾತನ್ನ ಚಾಚು ತಪ್ಪದೆ ಕೇಳಬೇಕು. ನೋಡ್ರಿ, ನಮ್ಮ ಜೀವನದೊಳಗ ಒಂದು ಗುರುಗಳಿಗೆ ನಾವು ಗೌರವವನ್ನ ಕೊಡ್ಬೇಕು. ಕಲಿಸಿದ ಗುರುಗಳಿಗೆ ನಾವು ಎಷ್ಟು ನಮಿಸಿದರೂ ಕಡಿಮೆ. ನನಗೆ ಯಾರೋ ಒಬ್ಬರು ಗುರುಗಳು ನನಗೆ ಚೆನ್ನಾಗಿ ಕಲಿಸ್ಯಾರ ಅಂತ ತಿಳ್ಕೊಂಡ ಇವತ್ತು ನಿಮ್ಮ ಮುಂದೆ ಬಂದು ನಿಂತ ನಾನು ಮಾತಾಡಕತ್ತೀನಿ, ಹೌದಾ? ಆ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅವ್ರು ನೆನೆಸ್ಬೇಕು ನಾವು. ಇನ್ನೊಂದು, ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು. ತಂದೆ ತಾಯಿಗಳನ್ನ ಅತ್ಯಂತ ಪೂಜನೀಯ ಭಾವದಿಂದ ಕಾಣಬೇಕು, ಹೌದಾ? ಇವೆರಡು ಕಣ್ಣಿಗೆ ಕಾಣುವ ದೇವರುಗಳು. ನಾನು ಒಂದ್ ಕಡೆ ಭಾಷಣ ಮಾಡಕ್ ಹೋದಾಗ ಕೇಳಿದೆ ಮಕ್ಕಳಿಗೆ, ನೋಡಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನ್ ಮಾಡ್ತೀರಿ ಅಂತಂದೆ. ಅವ್ರು ಕಾಲೇಜ್ ವಿದ್ಯಾರ್ಥಿಗಳು, ಕಾಲೇಜ್ ಓದ್ತಿದ್ರು ಅವರು. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಫಸ್ಟ್ ಏನ್ ಮಾಡ್ತೀರಿ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಹೇಳ್ದ ಮುಖ ತಕ್ಕೋತೀವ್ರಿ ಅಂತ, ಒಬ್ಬ ವಿದ್ಯಾರ್ಥಿ ಹೇಳ್ದ ಹಲ್ ಬ್ರಷ್ ಮಾಡ್ತೀವ್ರಿ ಅಂತಂದ, ಒಬ್ಬ ವಿದ್ಯಾರ್ಥಿ ಹೇಳ್ದ ಅಲಾರಾಮ್ ಟೈಮ್ ಪೀಸ್ ಇಟ್ಟಿರ್ತೀವ್ರಿ ಬಂದ್ ಮಾಡ್ತೀರಿ ಅಂದ. ಎಲ್ಲ ವಿದ್ಯಾರ್ಥಿಗಳು ಒಂದೊಂದೊಂದೊಂದು ಉತ್ತರಗಳನ್ನು ಹೇಳಿದ್ರು. ನಾ ಹೇಳಿದೆ, ಇಲ್ಲ, ಇವು ಯಾವ ನೀವು ಬೆಳಿಗ್ಗೆ ಎದ್ದು ಮಾಡುವುದಿಲ್ಲ, ನಾನು ಹೇಳ್ತೇನೆ ಕೇಳ್ರಿ ಅಂತಂದೆ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನೀವು ಏನ್ ಮಾಡ್ತೀರಿ ಅಂದ್ರ, ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ಗೆ ಹಾಕ್ತೀರಿ ಅಂದೆ. ಹೌದ್ರಿ ಸರ. ಯಾಕ ಅಂತಂದೆ, ಏನ್ ಸರ ರಾತ್ರಿ 11 ಗಂಟೆ 12 ಗಂಟೆ ಮೊಬೈಲ್ ಕೆಳಗೆ ಇಟ್ಟಿಲ್ಲ ನಾವು, ಅದು ಚಾರ್ಜ್ 0 ಆಗೋ ತನಕ ಏನ್ ಮಾಡಿವಿ ನೋಡಿವಿ. ಪೂರ ಚಾರ್ಜ್ ಹೋಗೋಣ ಮೊಬೈಲ್ ಇಟ್ಟ 2 ಗಂಟೆನೋ 3 ಗಂಟೆನೋ ಎಷ್ಟೊತ್ತಿಗೆ ಮಕ್ಕೊಂಡಿವಿ. ಎದ್ದ ತಕ್ಷಣ ಮತ್ತೇನು ಮೆಸೇಜ್ ಬಂದವ, ಮತ್ತೇನ್ ಬಂದವ ನೋಡ್ಲಕ್ ಹೋಗ್ತೀವ, ಡೆಡ್ ಆಗಿದೆ ಮೊಬೈಲ್. ಫಸ್ಟ್ ಇನ್ನ ಮುಖಾನ ತಕೊಂಡಿಲ್ಲ, ಏನ್ ಮಾಡಿದೀವಿ, ಚಾರ್ಜ್ ಹಾಕಿದೀವಿ ಮೊಬೈಲ್. ಇವತ್ತಿನ ದಿವಸ ಬಹಳಷ್ಟು ವಿದ್ಯಾರ್ಥಿಗಳು ಮೊಬೈಲ್ ನೋಡುವುದರಲ್ಲಿ ಸಮಯವನ್ನ ಕಳೆದ ತಮ್ಮ ಅಮೂಲ್ಯವಾದ ಜೀವನವನ್ನ
ಏನ್ ಮಾಡ್ಕೋತಾ ಇದ್ದಾರ? ನಾಶ ಹಾಳು ಮಾಡ್ಕೋತಾ ಇದ್ದಾರ. ಮೊಬೈಲ್ ಅನ್ನ ಎಷ್ಟು ಬೇಕೋ ಅಷ್ಟೇ ಮಿತವ್ಯಯವಾಗಿ ಒಂದು ಜ್ಞಾನಕ್ಕೋಸ್ಕರ ಸೀಮಿತವಾಗಿ ಬಳಸಿದರೆ ಮೊಬೈಲ್ ನಮಗೆ ಒಳ್ಳೆಯದು ಮಾಡುತ್ತದೆ. ಈಗ ನೋಡ್ರಿ, ಮನೆಯೊಳಗ ತಂದೆ ತಾಯಿ ನೀವು ಅಭ್ಯಾಸ ಮಾಡ್ಕೊಂತ ಕುಂತಿದ್ರಿ ಅಂತಂದ್ರ ನಿಮಗೆ ತಂದೆ ತಾಯಿಗಳ ಬಂದ ಪುಸ್ತಕ ಕೈಯಂದ ಕಸ್ಕೊಂಡ ಬಾರಪ್ಪ ಊಟ ಮಾಡ್ಬಾ, ಎಷ್ಟರೇ ಅಭ್ಯಾಸ ಮಾಡ್ತಿ ಸಾಕ್ ಬಾ ಅಂತ ಪುಸ್ತಕ ಕೈಯಂದು ಇಸ್ಕೊಂಡ್ಬಿಟ್ಟು ನಿಮ್ಗ ಊಟಕ್ಕ ಎಂದರೆ ಕರೆದಾರನ? ಇಲ್ರಿ ಸರ್. ಮೊಬೈಲ್ ಇಸ್ಕೊಂಡ್ ಎಂದರೆ ಕರೆದಾರ ಕೈಯಂದ? ಮೊಬೈಲ್ ಕೈಯಂದ ಕಸ್ಕೊಂಡು ಎಷ್ಟರೇ ನೋಡ್ತೀವೋ ಬರೀಲಿ ಮೊಬೈಲ್ ಅಂತ ಇಸ್ಕೊಂಡು ಊಟ ಮಾಡ್ಬಾರ್ದು ಕರೆದಾರ? ಖಂಡಿತವಾಗ ಹಾಗಾಗ್ಬಾರ್ದು. ಹೌದಾ? ಮೊಬೈಲ್ ಅಂತಕ್ಕಂಥದ್ದು ಏನು ಒಂದು ಪೆಟ್ಟಿಗೆ ಅದಲ್ಲ, ಅದು ಅತ್ಯಂತ ಅಪಾಯಕಾರಿ. ಅದರೊಳಗಿರೋ ಮಾಹಿತಿಯನ್ನು ಎಲ್ಲ ನಿಮ್ಮ ಗುರುಗಳು ಇಲ್ಲಿ ಶಾಲೆಯಲ್ಲಿ ಕಲಿಸ್ತಾರೆ. ಹೌದಾ? ಅದಕ್ಕೆ ಕೆಲವು ವಿದ್ಯಾರ್ಥಿಗಳ ಮೊಬೈಲ್ ತಗೊಂಡ್ಬಂದಿರ್ತಾರೆ. ಶಾಲಾ ಕಾಲೇಜುಗಳಿಗೆ ಮೊಬೈಲ್ ಸಂಪೂರ್ಣ ಬ್ಯಾನ್ ಮಾಡಿದ ಗೌರ್ಮೆಂಟ್. ಒಂದು ಶಿಕ್ಷಣ ಇಲಾಖೆನೂ ಕೂಡ ಯಾರು ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಶಾಲಾ ಕಾಲೇಜಿಗೆ ತೆಗೆದುಕೊಂಡು ಬರುವಂತಿಲ್ಲ. ಆದರೆ ಕೆಲವು ವಿದ್ಯಾರ್ಥಿಗಳು ಮೊಬೈಲ್ ಅನ್ನ, ಕಾಲೇಜು ವಿದ್ಯಾರ್ಥಿಗಳು ವಿಶೇಷವಾಗಿ, ಅದು PUC ಓದುವಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರ? ಮನ್ಯಾಗ ತಂದೆ ತಾಯಿಗಳಿಗೆ ಹೇಳ್ದೇನೆ ಮೊಬೈಲ್ ತಗೊಂಡಿರ್ತಾರ. ಆ ಮೊಬೈಲ್ ಅನ್ನು ತಗೊಂಡ ಕಾಲೇಜ್ಗ ಶೋಕಿಗಾಗಿ ಬರ್ತಿರ್ತಾರ. ಇಲ್ಲಿ ಸರಿಯಾಗಿ ಪಾಠ ಹೇಳ್ತಿರೋದಿಲ್ಲ. ಹಾಗೆ ಮಾಡಿದ್ರ ನಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿ ಇದೆ. ನೀವು ಅದ್ರ ಬೆನ್ನ ಹತ್ತಿ ಹೋದ್ರಿ ಅಂತಂದ್ರ ಏನಾಗ್ತದ? ನಮ್ಮ ಭವಿಷ್ಯ ಅಷ್ಟಕ್ಕಷ್ಟೇ ಆಗ್ತದ. ಪ್ರತಿ ದಿವಸ ಪೇಪರ್ಗಳನ್ನು ಓದುವ ಹವ್ಯಾಸ ಇಟ್ಕೋಬೇಕು. ಪೇಪರ್ ಕೊಂಡ ಓದಬೇಕಂತೇನಿಲ್ಲ. ಲೈಬ್ರರಿ ಇರ್ತಾವ, ಶಾಲೆಗಳಲ್ಲಿ ಬರ್ತಿರ್ತಾವ. ಯಾವುದೋ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ ಪೇಪರ್ ತಗೊಂಡ ಮುಖ್ಯಾಂಶಗಳನ್ನ ಓದುವ ಹವ್ಯಾಸವನ್ನ ಬೆಳೆಸ್ಕೋಬೇಕು. ಯಾಕಂದ್ರ ಇವತ್ತಿನ ದಿವಸ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕಟ್ರಿ, ಆ ಪರೀಕ್ಷೆ ಒಳಗ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಬರ್ತಾವ. ಹೌದಾ? ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಬರ್ತಾವ. ಆ ಪ್ರಶ್ನೆಗಳನ್ನ ಬಿಡಿಸ್ಬೇಕಾದ್ರ ನಿಮ್ಮ ಜ್ಞಾನ ಏನಾಗಿರ್ಬೇಕು? ಪ್ರತಿ ದಿವಸ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ. ಕರೆಂಟ್ ಅಫೇರ್ಸ್ ಅಂತಂದ್ರೆ ಏನು? ನಿತ್ಯ ನೂತನ ಜ್ಞಾನ. ಇವತ್ತು ಪ್ರಪಂಚದೊಳಗೆ ಏನು ನಡೀಲಿಕ್ಕತ್ತದ ಅದ್ರ ಬಗ್ಗೆ ನಮಗ ಮಾಹಿತಿ ಇರಬೇಕು. ಅದ್ರೊಳಗೆ ಬೇರೆ ಬೇರೆ ಕಾಲಂಗಳು ಇರ್ತಾವ. ವಿಜ್ಞಾನ ತಂತ್ರಜ್ಞಾನದೊಳಗ ಏನು ಮಾಹಿತಿ ನಡೆದದ ಇವತ್ತಿನ ದಿವಸ, ಶಿಕ್ಷಣ ಕ್ಷೇತ್ರದಲ್ಲಿ ಏನ್ ನಡೆದದ, ಸಿನಿಮಾ ರಂಗದಲ್ಲಿ ಏನ್ ನಡೆದದ, ಸಾಹಿತ್ಯ ರಂಗದಲ್ಲಿ ಏನ್ ನಡೆದದ, ಇದನ್ನೆಲ್ಲ ನೀವು ಮಕ್ಕಳು ಒಂದು ಸಣ್ಣದೊಂದು ಡೈರಿ ಮಾಡ್ಕೊಂಡ ಅದ್ರೊಳಗೆ ದಿನನಿತ್ಯ ಏನು ಹೊಸದನ್ನು ಕಲಿತಿರ್ಲ. ಇಲ್ಲಿ ನಿಮ್ ಗುರುಗಳು ಹೇಳ್ತಿರ್ತಾರ ಪಾಠ ಮಾಡುವಾಗ ಒಂದ್ ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ನಾಲೆಜ್ ಹೇಳ್ತಿರ್ತಾರ. ಅದನ್ನ ಏನ್ ಮಾಡ್ಬೇಕು? ಬರ್ಕೋಬೇಕು. ಡೈರಿ ಒಳಗ ಬರ್ಕೋಬೇಕು. ಬರ್ಕೊಂಡ ಮೇಲಿನ ಮೇಲೆ ನೋಡ್ತಾ ಇರ್ಬೇಕು. ಹೀಗೆ ನೋಡ್ತಾ ಇದ್ದಂತೆ ಆದ್ರೆ ನಿಮ್ಮದೇ ಒಂದು ಶಬ್ದಕೋಶ ತಯಾರಾಗ್ತದ, ನಿಮ್ಮದೇ ಒಂದು ಜ್ಞಾನ ಭಂಡಾರ ತಯಾರಾಗ್ತದ. ಅದನ್ನ ಮುಂದಿನ ಹಂತಕ್ಕೆ ಹೋದಾಗ ಏನ್ ಮಾಡ್ಬೇಕು? ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಅದನ್ನ ಉಪಯೋಗ ಮಾಡ್ಕೋಬೇಕು. ಅವಾಗ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಟ್ಟಿದ್ರು ಕೂಡ ಏನಾಗ್ತೀರಿ? ಯಶಸ್ವಿ ಆಗ್ತೀರಿ. ಒಂದೇ ಮಾತು ಏನ್ ನೆನ್ಪಿಟ್ಕೋಬೇಕು? ನನಗೆ 625ಕ್ಕೆ 625 ಅಂಕಗಳನ್ನ ಪಡೆಯಲಿಕ್ಕೆ ಸಾಧ್ಯವಿದೆ. ಸಾಧ್ಯ ಎಂದರೆ ಸಾಧ್ಯ. ನನಗೆ ಸಾಧ್ಯದ, ನಾನು ಸಾಧ್ಯ ಮಾಡಿ ತೋರಿಸ್ತಾನ. ಒಂದು. ಎರಡನೇ ಮಾತು ಏನ್ ಹೇಳ್ರಿ? ಸತತ ಪ್ರಯತ್ನವನ್ನ ಮಾಡುವುದು. ಏನಪ್ಪ ಒಂದ್ ಪಕ್ಷಕ್ಕ ಏನೋ ಒಂದು ಅನಾರೋಗ್ಯ ನಿಮ್ಗೆ ಆರಾಮ್ ತಗ್ದು ವಾರ್ಷಿಕ ಪರೀಕ್ಷೆ ಒಳಗ ಒಂದ್ ವಿಷಯ ಫೇಲ್ ಆಗ, ಹೌದಾ? ಹಿಂದಕ್ಕ SSLC ರಿಸಲ್ಟ್ ಬರೋಣ ಓಡ್ಗುಂಟಕ್ಕದು ಪೊಲೀಸರ ಕಾವಲು ಇರ್ತಿದ್ವು ಅಂತ. ಯಾಕೆ ಕಾವಲು ಇರ್ತಿದ್ವು ಹೇಳಿ? ಕೆರೆಗಳದಿದ್ದು ಅಂದ್ರೆ ಅಲ್ಲೆಲ್ಲ ಪೊಲೀಸರು ನಿಂದ್ರಿಸ್ತಿದ್ರು. ಇವರು ಒಂದ್ ವಿಷಯ ಎರಡು ವಿಷಯ ಫೇಲ್ ಆದ್ರು ಅಂತಂದ್ರ ಜೀವನದಲ್ಲಿ ಏನಾಗ್ಬಿಡ್ತು? ನಂದು ಕಥೆನ ಮುಗಿದು ಹೋಯ್ತು ಅಂತ ಹೇಳಿ ಮನಸ್ಸಿನಲ್ಲಿ ಕೆಟ್ಟದ್ದನ್ನ ಆಲೋಚನೆ ಮಾಡ್ತಾರ. ಆತ್ಮಹತ್ಯೆಯಂತಹ ಕೃತ್ಯಕ್ಕೆ ಕೈಯನ್ನ ಹಾಕ್ತಾರ. ಅದಕ್ಕೆ ನೀವೇನ್ ಮಾಡ್ಬೇಕು? ಸತತ ಪ್ರಯತ್ನವನ್ನ ಮಾಡ್ಬೇಕು. ಎಡಿಸನ್ ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಬಾರಿ ಪ್ರಯತ್ನವನ್ನ ಮಾಡಿ ಯಶಸ್ವಿಯನ್ನ ಹೊಂದಿದ. ಹೌದಾ?
ಈಗ ನಿಮಗಾಗಿ SSLC ಒಳಗ ಒಂದನೇ ಪರೀಕ್ಷೆ ಒಳಗೆ ಫೇಲ್ ಆದ್ರೆ ಮತ್ತೊಂದು ಪರೀಕ್ಷೆ, ಅದರೊಳಗೆ ಫೇಲ್ ಆದ್ರೆ ಮೂರನೇ ಪರೀಕ್ಷೆ, ಹೀಗೆ ಅನೇಕ ಪರೀಕ್ಷೆಗಳನ್ನ ಇಟ್ಟಾರ. ಕಾರಣ ಏನು ಅಂತಂದ್ರ ವಿದ್ಯಾರ್ಥಿಗಳು ಪರೀಕ್ಷೆ ಎಂಬ ವ್ಯವಸ್ಥೆಗೆ ಹೆದರಿಕೊಳ್ಳಬಾರದು. ಅವ್ರಿಗೆ ಪರೀಕ್ಷೆ ಅತಿ ನಾರ್ಮಲ್ ಆಗಿ ಆಗ್ಬೇಕು, ಯಥಾ ಪ್ರಕಾರ ಆಗ್ಬೇಕು. ಮತ್ತ ಯಾವುದೇ ವಿದ್ಯಾರ್ಥಿದು ಒಂದು ವರ್ಷ ಲಾಸ್ ಆಗ್ಬಾರ್ದು. ಮುಂದಿನ ಪರೀಕ್ಷೆ ಬರೆದ ಮುಂದಿನ ಪರೀಕ್ಷೆಗೆ ವಿದ್ಯಾರ್ಥಿ ಏನ್ ಮಾಡ್ಬೇಕು, ದಾಖಲಾತಿ ಮಾಡ್ಕೊಂಡ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು. ಶಾಲೆಯನ್ನ ಸಾಧ್ಯವಿದ್ದಷ್ಟು ಮೊಟಕುಗೊಳಿಸಬಾರದು. ಆ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಮುಂದಿನ ವ್ಯಾಸಂಗವನ್ನ ಮುಂದುವರಿಸಬೇಕು ಅನ್ನುವ ಉದ್ದೇಶದಿಂದ ಪರೀಕ್ಷೆಗಳನ್ನ ಇಟ್ಟಾರ. ನೀವು ವಿದ್ಯಾರ್ಥಿಗಳು ಏನೋ ಒಂದ್ ವಿಷಯ ಎರಡು ವಿಷಯ ಹೋದ್ರ, ಈಗ ನೋಡ್ರಿ SSLC ಒಳಗ ಹಿಂದಕ್ಕ ಹೋದ ವರ್ಷ ಹಚ್ಚಿ ವರ್ಷ ಫೇಲ್ ಅಂತಿದ್ರ PUC ಒಳಗ ಅದು ಫೇಲ್ ಅಂತ ಬರ್ತಿತ್ತ. ಈಗ ಅದನ್ನ ಹೆಸರು ಚೇಂಜ್ ಮಾಡ್ಯಾರ, ನಾಟ್ ಕಂಪ್ಲೀಟೆಡ್ ಅಂತ, ಅರ್ಧ ಆಗ್ಯದ ಅಂತ, ನಾಟ್ ಕಂಪ್ಲೀಟೆಡ್ ಅಂತ ಹೇಳಿ ಅಲ್ಲಿ ಬಂದಿರ್ತದ. ಅನುತ್ತೀರ್ಣ ಅಂತ ಬರಂಗಿಲ್ಲ. ಇದ್ರ ಉದ್ದೇಶ ಏನಂದ್ರ ಮಗುವಿಗೆ ನಪಾಸಾಗಿ ಅಂತ ಹೇಳಂಗಿಲ್ಲ. ಏನಾಗ್ಯದ, ಒಂದೆರಡು ವಿಷಯ ಬ್ಯಾಕ್ ಉಳ್ದಾವ, ಒಂದೆರಡು ವಿಷಯ ಇನ್ಕಂಪ್ಲೀಟ್ ಆಗ್ಯಾವ. ಆ ತರಗತಿಯನ್ನ ಮತ್ತ ನೀನ್ ಏನ್ ಮಾಡ್ಬೇಕು, ಮುಂದಿನ ಚಾನ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಅಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು ಒಂದನೇ ಪರೀಕ್ಷೆ, ಎರಡನೇ ಪರೀಕ್ಷೆ, ಮೂರನೇ ಪರೀಕ್ಷೆ ಆದ್ರೂ ಇನ್ನೂ ವಿದ್ಯಾರ್ಥಿಗಳು ಏನಾಗ್ತಾರ, ಉಳ್ಕೊಂತಾರ, ಫೇಲ್ ಆಗ್ತಾರ. ಹೌದಾ? ಮತ್ತ ಸಹಾಯ ಮಾಡ್ರಿ ಅಂತಂದ್ರೆ ಎಷ್ಟು ಸಹಾಯ ಮಾಡ್ಬೇಕ್ರಿ? ಅವ್ರದ್ದು ಓದಿನ ಕಡೆಗೆ ಲಕ್ಷ್ಯ ಇರೋದಿಲ್ಲ. ಒಂದ್ ವೇಳೆ ನಿಮಗ ಶಿಕ್ಷಣ ತೊಂದರೆಯಾಗಿ ಉಳಿದ್ರು ಕೂಡ ಸೆಕೆಂಡ್ ಇಯರ್ ನೇರವಾಗಿ ಪರೀಕ್ಷೆ ಕಟ್ಲಿಕ್ಕೆ ಬರ್ತದ. ಬಾಹ್ಯ ವಿದ್ಯಾರ್ಥಿ ಅಂತ ಹೇಳಿ ನಿಮ್ಗ 18 ವರ್ಷ ವಯಸ್ಸಾಗಿತ್ತಂದ್ರ ನೇರವಾಗಿ ನೀವು ಸೆಕೆಂಡ್ ಇಯರ್ ಪರೀಕ್ಷೆ ಕಟ್ಟಿ, ಈಗೇನ್ ಸೆಕೆಂಡ್ ಇಯರ್ ಓದ್ತಿರ್ತಾರಲ್ಲ ಇವ್ರ ಜೊತೆನೆ ಪರೀಕ್ಷೆ ಬರೀ. ಬಾಹ್ಯ ಅಭ್ಯರ್ಥಿ ಅಂತಾರಲ್ಲ, ಎಕ್ಸ್ಟರ್ನಲ್ ಸ್ಟೂಡೆಂಟ್ ಅಂತ, ಕಟ್ಲಿಕ್ಕೆ ಬರ್ತದ. ಮುಂದೆ BA ಮಾಡ್ಬೋದು, ನೀವು ಪದವಿನೂ ಕೂಡ ಎಕ್ಸ್ಟರ್ನಲ್ ಮಾಡ್ಬೋದು, ನೀವೆಲ್ಲರೂ ಕೆಲಸ ಮಾಡ್ಕೊಂತ ಮಾಡ್ಬೋದು. ಇಷ್ಟೆಲ್ಲ ಅನುಕೂಲತೆಗಳು ನಮ್ಮ ಇಲಾಖೆ ಒಳಗ ಇರ್ತಾವ. ಅದಕ್ಕ ರಿಸಲ್ಟ್ ಫೇಲ್ ಆದಾಗ ಅಧೈರ್ಯ ಆಗ್ಬಾರ್ದು, ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು, ಧೈರ್ಯ ಇರಬೇಕು. ಹೌದಾ? ಆ ಧೈರ್ಯದಿಂದ ಯಾರು ಎದುರಿಸ್ತೀರಿ, ಮತ್ತೆ ಅದಕ್ಕೆ ನಿಮ್ಮ ಗುರುಗಳ ಮಾರ್ಗದರ್ಶನ ತಗೋಬೇಕು. ನಂದೊಂದು ಸೈನ್ಸ್ ಪೇಪರ್ ಫೇಲ್ ಆಗ್ಯದ, ಏನ್ ಮಾಡ್ಬೇಕು? ಅವ್ರು ಹೇಳ್ತಾರೆ, ಒಂದ್ 4-5 ಚಿತ್ರ ಪ್ರಾಕ್ಟೀಸ್ ಮಾಡಪ್ಪ, 20 ಮಾರ್ಕ್ಸ್ ಬರ್ತಾವ. ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದಾವ. ಈಗೆಲ್ಲ ನೋಡಿರಿ, 4 ಆನ್ಸರ್ ಕೊಟ್ಟಿರ್ತಾರ, ಒಂದ್ ಆನ್ಸರ್ ಟಿಕ್ ಮಾಡೋದು. ನೀವ್ ಅಂತ ಒಂದ್ 4-5 ಸುಮ್ಮನೆ ಬರದ್ ಬಂದ್ರು ಸಾಕು, 24 ಮಾರ್ಕ್ಸ್, 80ಕ್ಕ ಒಂದ್ 24 ಮಾರ್ಕ್ಸ್ ಬೀಳ್ತದ. ನಮ್ಮಲ್ಲಿ PUC ಸೈನ್ಸ್ಗೆ 100 ಮಾರ್ಕ್ಸ್ ನೊಳಗ 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರ್ತದ. ಮೊದಲನೇ ಪರೀಕ್ಷೆ ಮುಗಿದು ಬಿಡ್ತದ. 30 ಮಾರ್ಕ್ಸಿಗೆ 29-30 ಮಾರ್ಕ್ಸ್ ಕೊಟ್ಟಿರ್ತೀವಿ. ಇನ್ನ 70 ಮಾರ್ಕ್ಸಿಗೆ ಬರೀ 21 ಮಾರ್ಕ್ಸ್ ತಗೋಬೇಕು. ನೋಡ್ರಿ, 21 ಮಾರ್ಕ್ಸಿದು ಬರೀ ಚಿತ್ರಣ ಬರ್ತಾವ. ನೀವ್ ಯಾರ್ಯಾರ ಮುಂದೆ ಸೈನ್ಸ್ PUC ಮಾಡಿದ್ರಿ ಅಂತಂದ್ರ ಡಯಾಗ್ರಾಮ್ಸ್ ಬರ್ತಾವ. ನೀವೇನ್ SSLC ಒಳಗ ಮಾನವನ ಮೆದುಳಿನ ಬಗ್ಗೆ ಅಭ್ಯಾಸ ಮಾಡಿರ್ತೀರಿ, ಜೀರ್ಣಕ್ರಿಯೆ ಬಗ್ಗೆ ಅಭ್ಯಾಸ ಮಾಡಿರ್ತೀರಿ. ಇದನ್ನ ಏನ್ ಮಾಡ್ಬೇಕು, ಸ್ವಲ್ಪ ಇಂಗ್ಲಿಷ್ ನೊಳಗ ಕಲಿಬೇಕಲ್ಲೇ, ಬರೀಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಮುಗಿತು. ನಮ್ಮ ರಿಸಲ್ಟ್ ನಮ್ಮ ಕೈಯೊಳಗೆ ಇರ್ತದೆ. ದಿನಾಲು ಶಾಲೆಗೆ ಬರ್ಬೇಕು, ಸರ್ ಏನು ವರ್ಕ್ ಕೊಟ್ಟಿರ್ತಾರ ಅಷ್ಟು ವರ್ಕ್ ಮಾಡ್ಬೇಕು, ರಿಸಲ್ಟ್ ಆರಾಮಾಗಿ ಪಾಸ್ ಆಗ್ತದೆ. ಇನ್ನು ಸ್ಕೋರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಸ್ಕೋರ್ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಪುಸ್ತಕದಲ್ಲಿ ಎಲ್ಲಾನು ಲೈನ್ ಬೈ ಲೈನ್, ಲೆಟರ್ ಬೈ ಲೆಟರ್, ಅಕ್ಷರ ಸಹ ಓದ್ಬೇಕು. ಆಕೆ ಅಂಕಿತ ಕೊಂಡೋರ ಒಂದೊಂದು ಶಬ್ದವನ್ನು ಬಿಡದೆ 6 ವಿಷಯಗಳನ್ನ ಏನ್ ಮಾಡಿದ್ದು, ಸರಿಯಾಗಿ ಓದ್ಕೊಂಡ ಪರೀಕ್ಷೆಯನ್ನು ಬರೆದಿದ್ದು. 1ನೇ ಚಾನ್ಸ್ ಒಳಗನ ಅಷ್ಟು ವಿಷಯದೊಳಗ ನೋಡ್ರಿ. ಆಮೇಲೆ ರಿವ್ಯಾಲ್ಯೂಯೇಷನ್ ಆಯ್ತು, ಮರು ಮೌಲ್ಯಮಾಪನ. ಇನ್ನೂ 3-4 ಜನ ವಿದ್ಯಾರ್ಥಿಗಳ 625 ಬಂತು. ಆದ್ರೆ ಅವ್ರು ಯಾರು ನಮಗೆ ಹೆಸರು ಸಹಿತ ಜ್ಞಾನ ಉಳಿಲಿಲ್ಲ. ಯಾರು ಕೇಳಿರಿ ನೀವ? ಆಗ್ಯದ ಕೆಲವು ವಿದ್ಯಾರ್ಥಿಗಳ 3-4 ಜನ ವಿದ್ಯಾರ್ಥಿಗಳ ಆಮೇಲೆ ರಿವ್ಯಾಲ್ಯೂಯೇಷನ್ ರೀಚೆಕಿಂಗ್ ಆಗಿ ಆಯ್ತು. ಆದ್ರೆ ಫಸ್ಟ್ ಅಟೆಂಪ್ಟ್ ಒಳಗ ಔಟ್ ಮಾಡಿದ್ದು ಯಾರೋ 5 ಲಕ್ಷ ರೂಪಾಯಿ ಚೆಕ್ ಕೊಟ್ರು. ಪೇಪರ್ ಕೇಳಿರ್ತೀವಲ್ಲ ನೋಡಿರಿ, 2 ಲಕ್ಷ ರೂಪಾಯಿ ಚೆಕ್ ಕೊಟ್ರು. ಒಬ್ರು ಯಾರೋ, ನಾ ಇಡೀ ಆ ವಿದ್ಯಾರ್ಥಿನಿ ಶಿಕ್ಷಣದ ಖರ್ಚನ್ನ ನಾನೇ ಕೊಡ್ತೀವಿ ಅಂತ ಒಂದು ಸಂಸ್ಥೆಯವರು ದತ್ತು ತಗೊಂಡ್ಬಿಟ್ರ. ನೀ ಯಾವ ವಿದ್ಯಾಭ್ಯಾಸ ಕಲಿಯಮ್ಮ, ನಾವೆಲ್ಲ ಫ್ರೀ ಆಗಿ ಕೊಡ್ತೀವಿ ಅಂತ. ಇದ್ರ ಉದ್ದೇಶ ಏನು ಅಂತಂದ್ರ, ನೀವು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದರೆ, ನೀವು ಬಡವರೇ ಆಗಿರ್ಬಹುದು,
ಆದರೆ ಶಿಕ್ಷಣವನ್ನ ಕಲಿಯಲಿಕ್ಕೆ ಬಡತನ ಅಡ್ಡಿ ಎಂದು ಆಗುವುದಿಲ್ಲ. ಯಾರಾದರೂ ನಿಮ್ಮ ಸಹಾಯಕ್ಕಾಗಿ ಖಂಡಿತವಾಗ್ಲೂ ಬಂದೇ ಬರ್ತಾರ. ಬೇರೆಯವರು ಸಹಾಯ ಮಾಡ್ತಾರೆ, ನಮಗೆ ಸಹಾಯ ಮಾಡಿ ನಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರ. ಆದ್ರೆ ನಾವೇನ್ ಮಾಡ್ಬೇಕು, ಓದುವ ಸಂದರ್ಭದೊಳಗ, ಅಧ್ಯಯನ ಮಾಡುವ ಸಂದರ್ಭದೊಳಗ ಆ ಅವಕಾಶವನ್ನ ಎಂದಿಗೂ ಬಿಡಬಾರದು. ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ ನಾವು, ಅವಾಗ ಕಠಿಣ ಪರಿಶ್ರಮ ಅರ್ಪಣೆ ಮಾಡ್ಕೋಬೇಕು. SSLC ಎಷ್ಟು ಜನ ಆದ್ರಿ ಕೈ ಅಂತ ನೋಡೋಣ. ಈ ವರ್ಷ SSLC ಎಂಟ್ರಿ ಆದವರು, ಅಡ್ಮಿಷನ್ ತಗೊಂಡವರು ಇಷ್ಟು ಜನ ಆದ್ರಿ ವಿದ್ಯಾರ್ಥಿಗಳ ಕೈ ಬಿಡ್ರಿ. ನೀವೇನ್ ಅನ್ಕೋಬೇಕು ಮನಸ್ಸಿನಲ್ಲೇ, ಈ ವರ್ಷ ನಾನು 10ನೇ ತರಗತಿಯನ್ನ ಓದುತ್ತಿದ್ದೇನೆ, ಇದು ಬೋರ್ಡ್ ಎಕ್ಸಾಮ್ ಇರ್ತದ, ಅದಕ್ಕಾಗಿ ಒಂದಿಷ್ಟು ನಮ್ಮನ್ನ ಅಭ್ಯಾಸಕ್ಕಾಗಿ ಸಂಪೂರ್ಣ ಅರ್ಪಣೆ ಮಾಡ್ಕೋಬೇಕು. ಏನಿದ್ರು ಅಭ್ಯಾಸದ ಗುಂಗ ಯಾದ್ರೆ ಆ ಅಭ್ಯಾಸದ ಗುಂಗ ಇತ್ತು ಅಂತಂದ್ರ ಖಂಡಿತವಾಗ್ಲೂ ನಾವು ಅದರಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯದ. ಒಬ್ಬ ಭರತನಾಟ್ಯ ಕಲ್ಸವಿದ್ದಂತ್ರಿ, ಗುಂಗ್ ಅಂತ ನಾವು ಒಂದು ದೃಷ್ಟಾಂತ ನೆನಪಾದ. ಅವ ಭರತನಾಟ್ಯ ಮಾಡವ ಏನ್ ಮಾಡ್ತಿದ್ದ, ಎಲ್ಲರಿಗೂ ಭರತನಾಟ್ಯ ಕಲಿಸ್ತಿದ್ದ. ಏನಂತ ಬರ್ತದ್ರಿ, ಥಾ ಥೈ ತಕ್ಕ ಭಿನ್ನ ಬರಂಗಿಲ್ಲ, ಬರ್ತಿದ್ದಲ್ಲ ಭರತನಾಟ್ಯದಾಗ. ಅವ ಒಂದ್ ದಿವ್ಸ ಊರ್ಗ್ ಹೊಂಟಿದ್ದ, ಬಸ್ ಹತ್ತಿದ ನಂತರ ಕಂಡಕ್ಟರ್ ಕೇಳಿದ, ಏನಂತ ಕೇಳಿದ. ಅವ್ ಕಂಡಕ್ಟರ್ ಥಾ ಥೈ ತಕ್ಕ ದಿನ ಅಂದ. ಇವ್ ಏನಂದ ಕೇಳಿಲ್ಲ. ಅವ ಯಾವ್ರಿಗೆ ಹೋಗಿ ಅಂದ, ತಾ ಥೈ ತಕ್ಕ ದಿನ ಟಿಕಿಟ ಥಾ ಅಂದ. ಟಿಕಿಟ ಥಾ ಅಂತಂದ, ನಾನು ಯಾವ್ರಿಗೆ ಹೋಗಿ ಅಂತ ಅಂದ. ಮತ್ತಿವ ತಾ ಥೈ ತಕ್ಕ ದಿನ ಟಿಕಿಟ ಥಾ ಗದಗಿನ ಟಿಕಿಟ ಥಾ ಅಂದ. ಯಾವ್ರಿಗೆ ಹೊಂಟನ್ರಿ ಅವ? ಗದಗ್ ಹೊಂಟಾನ. ಕಂಡಕ್ಟರ್ ಅಂದ, ಅಡ್ಡಿಲ್ಲಪ್ಪ ತಗೋಬೇಕು ಗದಗಿನ ಟಿಕೆಟ್ ಅಂತೇಳಿ ಟಿಕೆಟ್ ಅನ್ನ ಕೊಟ್ಟ. ಅವ ಸಂಗೀತಗಾರ ಹೇಗೆ ಅವಾಗ ಸಂಗೀತದ ಗುಂಗ ಇತ್ತಲ್ಲ, ನೀವು ವಿದ್ಯಾರ್ಥಿಗಳಾಗಿ ನಿಮಗೆ ಎದರದ ಗುಂಗ ಇರಬೇಕು, ಅಧ್ಯಯನದ ಕಡೆಗೆ ಗಮನ ಕೊಡಬೇಕು. ಇಡೀ ವರ್ಷದುದ್ದಕ್ಕೂ ಅಧ್ಯಯನ ಮಾಡಿ ಮುಂಬರುವ ಮಾರ್ಚ್ ನಲ್ಲಿ ಬರ್ತಕ್ಕಂಥ ಪರೀಕ್ಷೆಯನ್ನ ಯಶಸ್ವಿಯಾಗಿ. ಸಮಯ ಆಯ್ತು, ನಮ್ ಸರ್ ಹಂಗ ಕೈ ಮಾಡ್ಲಿಕ್ಕೆ ಸಮಯ ಆಗಿದೆ. ಅದಕ್ಕಾಗಿ ಈ ವರ್ಷ SSLC ಬರೀತಕ್ಕಂಥ ವಿದ್ಯಾರ್ಥಿಗಳ ನೋಡ್ರಿ, ಇವತ್ತ ವೆಲ್ಕಮ್ ಫಂಕ್ಷನ್ ಇದೆ. ಆಕ್ಚುಲಿ ಏನು, 8ನೇ ತರಗತಿಗೆ ಪ್ರೌಢಶಾಲೆಗೆ ಬಂದವ್ರನ್ನ ಸ್ವಾಗತ ಮಾಡೋದು, 5ನೇ ತರಗತಿ ಪಾಸ್ ಆಗಿ 6ನೇ ತರಗತಿಗೆ ಬಂದವ್ರನ್ನ ಸ್ವಾಗತ ಮಾಡೋದು. ಹೌದಾ? ಸಾಮಾನ್ಯವಾಗಿ ನಿಮ್ಮಲ್ಲೇ 7ನೇ ತರಗತಿ ಕಲ್ತಿರ್ತಾರ, ನಿಮ್ಮಲ್ಲಿ 8ನೇ ತರಗತಿಗೆ ಬರ್ತಾರಲ್ಲ, ನಿಮಗೇನ್ ಅನ್ಸೋದಿಲ್ಲ. ಕೆಲವು ಕಡೆ ಕೇವಲ ಪ್ರೌಢಶಾಲೆ ಇರ್ತದ, ಅವರು 8th 9th 10th ಬೇರೆ ಕಡೆಗೆ ಕಲಿತಿರ್ತಾರ. ಇಂಥ ಸಾಂಸ್ಕೃತಿಕ ಚಟುವಟಿಕೆಯನ್ನ ಉದ್ಘಾಟನೆ ಮಾಡುವುದರೊಂದಿಗೆ ಆ 8ನೇ ತರಗತಿ ವಿದ್ಯಾರ್ಥಿಗಳನ್ನ ಇವತ್ತ ಸ್ವಾಗತ ಮಾಡ್ಕೊಂತಾರ. ಆ ಸ್ವಾಗತ ಮಾಡ್ಕೊಂಡಂತ ವಿದ್ಯಾರ್ಥಿಗಳ ವರ್ಷದ ಕೊನೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳನ್ನ ಬೀಳ್ಕೊಡ್ತಾವ. ನೋಡ್ರಿ ಎಂತ ಸಂಪ್ರದಾಯ ಇದು. ಕೊನೆಗೆ ನೀವು ಡಿಸೆಂಬರ್ ಮತ್ತು ಜನವರಿ ಸಂದರ್ಭದೊಳಗ ಏನ್ ಮಾಡ್ತೀರಿ, ಈ ಸಂಸ್ಥೆಯಿಂದ ಬೀಳ್ಕೊಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಅಣಿಯಾಗ್ತೀರಿ, ಕಾಲೇಜ್ ಶಿಕ್ಷಣಕ್ಕೆ ಹೋಗ್ತೀರಿ. ಇದೊಂದು ಸಂಪ್ರದಾಯ. ಆ ಒಂದು ಸಂಪ್ರದಾಯದಂತೆ ನನ್ನನ್ನ ಇಲ್ಲಿಗೆ ಕರೆಸಿ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟನೆ ಮಾಡಿಸಿ ನನಗ ಅತಿಥಿಗಳನ್ನಾಗಿ ಕರೆಸಿದ್ದಕ್ಕಾಗಿ ಈ ಸಂಸ್ಥೆಯ ಚೇರ್ಮನ್ನರಿಗೂ ಹಾಗೂ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ಗುರುಗಳಿಗೂ ಗುರುಮಾತೆಯರಿಗೂ ವಿದ್ಯಾರ್ಥಿಗಳಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.